ಇನ್ನು ನಾವು ಸರಾಗವಾಗಿ ನುಡಿಸ್ಬೇಕು ಅಂತಂದರೆ ನಮಗೆ ಕೀಬೋರ್ಡ್ ಎಕ್ಸಸೈಸ್ ಬಂದ್ಬಿಟ್ಟು ತುಂಬ ಬಹುಮುಖ್ಯವಾಗಿ ಕೀಬೋರ್ಡ್ ಎಕ್ಸಸೈಸ್ ಬೇಕು. ಏಕೆಂದರೆ ಕೀಬೋರ್ಡ್ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಅದ್ರ ಬಗ್ಗೆ ನಮಗೆ ತಿಳಿತಾ ಹೋಗುತ್ತೆ. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವಾಗಲೂ ಕೀಗಳನ್ನ ನೋಡ್ತಾ ಅದು ಯಾವ ಕೀ ಏನು ಯಾವ ಸ್ವರ ಬರುತ್ತೆ ಅಂತ ನಾವು ಮೈಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಪ್ರತಿದಿನ ನಿಧಾನಕ್ಕೆ ನುಡಿಸ್ತಾ ಹೋಗಬೇಕು. ಇವಾಗ ಫಸ್ಟ್ ಎಕ್ಸಸೈಸ್ ಬಂದು ರೈಟ್ ಹ್ಯಾಂಡಿಗೆ ಸಿ ಡಿ ಇ ಎಫ್ ಜಿ ಜಿ ಎಫ್ ಇ ಡಿ ಸಿ. ಇದೇ ಥರ ಲೆಫ್ಟ್ ಹ್ಯಾಂಡಲ್ಲಿ ಸಿ ಡಿ ಇ ಎಫ್ ಜಿ ಜಿ ಎಫ್ ಇ ಡಿ ಸಿ. ಫಾಸ್ಟಾಗಿ ಸಿ ಡಿ ಇ ಎಫ್ ಜಿ ಜಿ ಎಫ್ ಇ ಡಿ ಸಿ. ನಾವು ನುಡಿಸ್ಬೇಕಾದ್ರೆ ಹೇಳ್ಕೊಂಡು ನುಡಿಸ್ಬೇಕು.